ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸನ್ಮಿತಾ. ಇವತ್ತು ಸೆಲೆಬ್ರಿಟಿ ಶೋ ಇತ್ತು. ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಫಿಲಂ ರಿಲೀಸ್ ಆದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಮೃತ. ತುಂಬಾ ಖುಷಿ ಆಗ್ತದೆ. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ. ಎಲ್ಲ ಕಡೆಯಿಂದಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಫೆಬ್ರವರಿ 6ನ ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ ಯೂತ್ ಸಮೇತ ನಮ್ಮ ಮೂವಿಗೆ ಬಂದು ನಮ್ಮ ಚಿತ್ರನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇಷ್ಟೊತ್ತು ಎಲ್ಲ ಸೆಲೆಬ್ರಿಟಿಗಳು ಒಂದಷ್ಟು ಹೇಳಿದ್ರು. ಸಿನಿಮಾ ನೋಡಿ ಸಿನಿಮಾ ಏನಿತ್ತು, ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಹೇಳಿದ್ರು, ಕೆಂಪೇಗೌಡ ಇದುವರೆಗೂ ಬಾರಲ್ಲಿ, ಹೋಟ್ಲಲ್ಲಿ, ಪಾನಿಪುರಿ ಗಾಡಿಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು, ಡ್ರಾಮಾ ಮಾಡಿಕೊಂಡು, ಸೀರಿಯಲ್ಲು, ಸಿನಿಮಾ ಮಾಡಿಕೊಂಡು, ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ. ನಿಜವಾಗ್ಲೂ ನನ್ನ ಶ್ರಮ ನನಗೆ ಗೊತ್ತು. ಅಷ್ಟು ಕಷ್ಟಪಟ್ಕೊಂಡು ಕಲೆಗೆ ಬೆಲೆ ಕೊಟ್ಕೊಂಡು, ಕಲೆನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ನೀವು ಕೂಡ ನನ್ನ ಬೆಳೆಸಿದ್ದೀರಾ, ಅನ್ನ ಹಾಕಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ. ಹಾಗಂತ ಇವನು ಕಷ್ಟಪಟ್ಟವನೇ ಅಂತ ಸಿನಿಮಾ ನೋಡ್ಬೇಡಿ. ಸಿನಿಮಾನ ಒಂದು ಸಲ ಬಂದು ನೋಡಿ. ಖಂಡಿತವಾಗ್ಲೂ ನೀವೇ 10 ಜನಕ್ಕೆ ಹೇಳ್ತೀರಾ. ಯಾಕೆಂದ್ರೆ ನಾವು ಒಂದು ಫೈಟು, ಒಂದು ಸಾಂಗು, ಆ ಥರ ಒಂದು ಇಟ್ಟಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಮೂವಿ ಮಾಡಿದ್ದೀವಿ. ಒಂದು ಒಳ್ಳೆ ಮೆಸೇಜ್ ಎಲ್ರಿಗೂ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ದೇವರಾಣೆಗೂ ಈ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನಾನು ಭರವಸೆ ಕೊಡ್ತೀನಿ. ಇವತ್ತೆಲ್ಲ ಸೆಲೆಬ್ರಿಟಿಗಳು ನೋಡಿದವರು ಎಲ್ಲರೂ ಹೇಳಿದ್ದಾರೆ. ಒಂದೊಳ್ಳೆ RR, ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಎಲ್ಲಾನು ಇದೆ ಈ ಸಿನಿಮಾದಲ್ಲಿ. ನಿಮ್ಗೆಲ್ಲಾನು ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ಪ್ರತಿಯೊಬ್ಬರನ್ನು ಬೆಳೆಸಿರೋದು ನೀವೇನೆ. ಯಾರೋ ಒಬ್ರು ಎಲ್ಲೋ ಇದ್ದಂತ ಬಸ್ ಕಂಡಕ್ಟರ್ ಮಗ ಯಶ್ ಅವ್ರು ಇವತ್ತು ರಾಕಿಂಗ್ ಸ್ಟಾರ್ ಆಗಿದ್ದಾರೆ, ದೊಡ್ಡ ಸ್ಟಾರ್ ಆಗಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅದು ಬೆಳೆಸಿದ್ ನೀವೇನೆ. ಆಮೇಲೆ ಒಬ್ರೆಲ್ಲೋ ಬಡ ಕುಟುಂಬದಲ್ಲಿ ಎಲ್ಲೋ ಯಾವುದೋ ಊರಲ್ಲಿ ಇದ್ದಂತ ಗಿಲ್ಲಿನ ಇವತ್ತು ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ದೀರಾ, ಅದು ನೀವೇನೆ. ಅದೇ ತರ ನಾನು ತುಂಬಾ ಕಷ್ಟಪಟ್ಟು ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಅದೇ ತರ ನನಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ದಯವಿಟ್ಟು 6th ಕಟ್ಲೆ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ನನಗೆ ತುಂಬಾ, ಯಾಕೆಂದ್ರೆ ನಮ್ಮ ಭರತ್ ಗೌಡ್ರು ಪ್ರೊಡ್ಯೂಸರು, ಒಬ್ಬ ಕಾಮಿಡಿಯನ್ನ ಹೀರೋ ಮಾಡೋದು ದೊಡ್ಡ ವಿಷಯ. ಆ ತಾಕತ್ ಬೇಕು. ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದು ಸಣ್ಣ ಸ್ಕೇಲಲ್ಲಿ ಶುರು ಮಾಡಿದ್ವಿ. ಇದು ತಗೊಂತ ಹೋಯ್ತು. ತಬಲಾನಣಿಯವ್ರು ಬಂದ್ರು, ಹರ್ಷಿಕಾ ಪೂರ್ಣೇಶ್ವರ್ ಬಂದ್ರು, ಕರಿಸುಬ್ಬು ಅವ್ರು ಬಂದ್ರು, ಹರೀಶ್ ರಾಜ್ ಅವ್ರು ಬಂದ್ರು. ಆ ಕ್ಯಾರೆಕ್ಟರ್ ಒಬ್ಬೊಬ್ರನ್ನ ಏನ್ ಕೇಳ್ತೋ ಅದು ಹಂಗೆ ತಗೊಂಡೋದ್ವಿ. ಇದು ಕಟ್ಲೆಲ್ಲಿ ನಾನು ಒಬ್ಬ ಹೀರೋ ಅಲ್ಲ, ಎಲ್ಲರೂ ಸೇರ್ಕೊಂಡು ಸಿನಿಮಾನ ತಗೊಂಡೋಗಿದ್ದಾರೆ. ಕಟ್ಲೆ ಸಿನಿಮಾನೇ ಹೀರೋ, ಕಟ್ಲೆ ಕಂಟೆಂಟ್ ಹೀರೋ. ಭರತಣ್ಣಗೆ ಅದ್ರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ದೊಡ್ಡ ಸಿನಿಮಾನ ನನಗೂ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಭರತಣ್ಣ, ಥ್ಯಾಂಕ್ ಯು ಸೊ ಮಚ್. ಇನ್ ಡೈರೆಕ್ಟ್ರು ಶ್ರೀವಿದ್ ಅವರು ತುಂಬಾ ಒಳ್ಳೆ ಕತೆ ಮಾಡ್ಕೊಟ್ಟಿದ್ದಾರೆ. ಒಂದೊಂದು ಸೀನು ಎಲ್ಲರೂ ಎಮೋಷನ್, ಇಂಟ್ರೋಲ್ ಮೇಲಂತೂ ಒಂದು 20 ನಿಮಿಷ ಎಲ್ಲ ತುಂಬಾ ಸೆಂಟಿಮೆಂಟಲ್ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ರಿಗೂ ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ. ದಯವಿಟ್ಟು ಒಂದೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ನಮ್ಮ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಹಂಗೆ ತಗೊಂಡೋಗಿದ್ದಾರೆ ಸಿನಿಮಾನ. ನೀವೆಲ್ಲರೂ ದಯವಿಟ್ಟು ಸಿನಿಮಾಗೆ ಬಂದು ಕಟ್ಲೆ ಸಿನಿಮಾನ ನೋಡಿ ನಮ್ಗೆ ಆರೈಸಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಸೊ ಒಂದು ಎಮೋಷನಲ್ ಕಂಟೆಂಟ್ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಅಂಡ್ ನಿಜವಾಗ್ಲೂ ಹೇಳ್ತೀನಿ, 0 ಇಂದ ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ಐ ಥಿಂಕ್ ಅದು ಕೆಂಪೇಗೌಡ ಅವ್ರಿಗೆ ಆಪ್ಟಾಗಿ ಸಲ್ಲತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಆ ಕೆಲ್ಸನೂ ಗೌರವಿಸ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿ ಎಲ್ಲಾ ತರದ ಒಂದು ಪಾತ್ರಗಳನ್ನ ನಿಭಾಯಿಸಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಒಂದು ಚಾಲೆಂಜಿಂಗ್ ಕಾಮಿಡಿಯನ್ ಆಗಿ ಪ್ರೂವ್ ಮಾಡಿ ಇವತ್ತು ಆನ್ ಸ್ಕ್ರೀನ್ ಅಲ್ಲಿ ಇಂತ ಒಳ್ಳೆ ಪಾತ್ರ ನಿಭಾಯಿಸಿರುವಂತ ಕೆಂಪೇಗೌಡ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಸಿನಿಮಾ ರಿಲೀಸ್ ಆಗ್ತಿರೋದೇ ಒಂದು ದೊಡ್ಡ ಸಕ್ಸಸ್. ಇಂಥ ದೊಡ್ಡ ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್, ಬಿಕಾಸ್ ಇದೆಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಆಗಿರುತ್ತೆ. ಯಾವ್ದೋ ತುಂಬಾ ಕಮರ್ಷಿಯಲ್ ಸಿನಿಮಾ ಆಗ್ಲಿ ಅಥವಾ ಫೈಟ್ ಫಾರ್ಮುಲಾ ಸಿನಿಮಾ ಆಗ್ಲಿ ಅಲ್ಲ. ಸೊ ಡೈರೆಕ್ಟರ್ ವಿಷನ್ ಇಂದ ತುಂಬಾ ಕ್ಲಾರಿಟಿ ಇರುವಂತಹ ನಿರ್ದೇಶಕರಿಗೆ ಕೂಡ ಕಂಗ್ರಾಚುಲೇಷನ್ಸ್. ಇವನ್ನೆಲ್ಲಾನು ನಿಭಾಯಿಸ್ತಿರುವಂತ, ಧೈರ್ಯ ಮಾಡಿ ನಮ್ಮ ಚಿತ್ರರಂಗಕ್ಕೆ ಅನ್ನ ಹಾಕ್ತಿರುವಂತ ಪ್ರೊಡ್ಯೂಸರ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಬ್ಯೂಟಿಫುಲಿ ಸ್ಕ್ರಿಪ್ಟೆಡ್ ಸಬ್ಜೆಕ್ಟ್ ಅಂಡ್ ಆ ಪಾತ್ರಕ್ಕೆ ಅದದೇ ಕಲಾವಿದರನ್ನ ಆಕ್ಟ್ ಮಾಡ್ಕೊಂಡು ಹರೀಶ್ ರಾಯ್ ಆಗಿರ್ಬೋದು, ನಮ್ಮ ಕರಿಸುಬ್ಬು ಸರ್ ಆಗಿರ್ಬೋದು,
ಇಂಥ ಮತ್ತೆ ಎಲ್ಲಾರು ನಾವು ಗಮನ ಇಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಉಮೇಶ್ ಅಣ್ಣ ಮೇಲ್ಗಡೆ ಇದ್ದಾರೆ, ಅವ್ರ ಆಶೀರ್ವಾದ, ಪರಿಪೂರ್ಣ ಆಶೀರ್ವಾದ ಚಿತ್ರರಂಗಕ್ಕೂ ಇದೆ, ಈ ಸಿನಿಮಾ ಮೇಲೂ ಇದೆ. ಒಳ್ಳೆ ಸಿನಿಮಾ ಆಗ್ಲಿ, ಇನ್ನಷ್ಟು ಆಗ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕಾಗಿರೋದು ಇಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಕಂಟೆಂಟ್ ನೋಡಿ ಕಮೆಂಟ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಲೈಕ್ ಕೊಡೋದಲ್ಲ, ದುಡ್ಡು ತಗೊಂಡು ಇದನ್ನ ಥಿಯೇಟರ್ ಬಂದು ನೋಡಿ ಸಬ್ಜೆಕ್ಟ್ ನ ಉಳಿಸ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಸರ್. ಕ್ವಶನ್ ತರನ ಇಲ್ಲ ನೀವು ಮಾತಾಡಿ ಕ್ವಶನ್ ತರನ ಹೆಂಗ್ ಸ್ಟಾರ್ಟ್ ಮಾಡ್ಲಿ? ಅಲ್ಲ ನಾನು ಮಾತಾಡಲ್ಲ. ನಿಮ್ಮ ಹೆಸರು ಸ್ಟಾರ್ಟ್ ಮಾಡಿ ಎತ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಕೆಂಪೇಗೌಡ ನನಗೆ ತುಂಬಾ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ ಐ ಥಿಂಕ್ 6 to 7 years ಇಂದ. ತುಂಬಾ ಕಷ್ಟಪಡ್ತಾರೆ. ಆಮೇಲೆ ಭರತ್ ಗೌಡ ಹೊಸಕೋಟೆ ಅಂತ ನನಗೆ ಗೊತ್ತಿಲ್ಲ. ನಾನು ಡಾಕ್ಟರ್, ನಾನು MVJ ಮೆಡಿಕಲ್ ಕಾಲೇಜಲ್ಲೇ ನಾನು ಓದಿದ್ದು. 2000 ಬ್ಯಾಚ್ MBBS ನಾನು. ಸೊ ಆಮೇಲೆ ಮೂವಿ ವಿಷಯಕ್ಕೆ ಬಂದಾಗ ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಮೂವಿ, ಮೆಸೇಜ್ ಓರಿಯೆಂಟೆಡ್. ನನಗೆ ಒಂದು ಏನು ಅಂತಂದ್ರೆ ಆ ಡೈಲಾಗ್ ಡೆಲಿವರಿ ಮಾಡ್ತಿರೋ ನನ್ ಗೋಲ್ಡನ್ ಸ್ಟಾರ್ ಗಣೇಶ ನೆನಪಿಗೆ ಬಂದ್ರು. ನಿಜವಾಗ್ಲೂ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ ಆ ತರ ತಂಪೊತ್ತಲ್ಲಿ ನೀರು ಅದು ಇದು ಅಂತ ಹೇಳಿ. ಆಮೇಲೆ ಮೂವಿ ನೋಡ್ತಾ ನೋಡ್ತಾ ನನಗೆ ಮೂವಿ ಅರ್ಥ ಆಗ್ತಾನೆ ಇಲ್ಲ. ಉಪೇಂದ್ರ ಮೂವಿ ತರ ಇದೆ, ಸೆಕೆಂಡ್ ಟೈಮ್ ಬರ್ಲೇಬೇಕು ಅನ್ಸಿತ್ತು ನನಗೆ ಮೂವಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಯಾರೋ ಡಾಕ್ಟರ್ ಕ್ಯಾರೆಕ್ಟರ್ ಅವ್ರು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟೋರಿ ಹೇಳ್ತಾ ಇದೀನಿ ಅನ್ಸುತ್ತೆ. ಸೊ ಎನಿವೇಸ್ ಕಮ್ ಅಂಡ್ ವಾಚ್ ದ ಮೂವಿ ಕಟ್ಲೆ. ಆಲ್ ದ ಬೆಸ್ಟ್. February 6th ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರಿಗೂ ಥಿಯೇಟರ್ ಬನ್ನಿ, ಕನ್ನಡ ಸಿನಿಮಾನ ಉಳಿಸಿ ಗೆಲ್ಸಿ. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್. ಮತ್ತೆ ಹೀರೋಯಿನ್ಸ್ ಬಗ್ಗೆ ದ ರಿಯಲಿ ಬ್ಯೂಟಿಫುಲ್ ಜಾಬ್. ಇವ್ರು ಮಾತಾಡ್ತಿಲ್ದಿರಾನೆ ಫುಲ್ ಇದ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ರಿಯಾ, ಅವ್ರ ಒರಿಜಿನಲ್ ಹೆಸರು ಗೊತ್ತಿಲ್ಲ, ಬಟ್ ಅದರ್ವೈಸ್ they have done a beautiful performances along with the others. Pawan ಬರ್ಲಿಲ್ಲ ಅನ್ಸುತ್ತೆ. Pawan also was very close to me. All the best to the team. Thank you. ಕೆಂಪೇಗೌಡ ಸರ್ ನನಗೆ ತುಂಬಾ ವರ್ಷದ ಪರಿಚಯ. ಆದ್ರೆ ಕೆಂಪೇಗೌಡ ಸರ್ ಅಂದ್ರೆ ಇವ್ರೇ ಅನ್ನೋದು ಇವತ್ತೇ ಗೊತ್ತಾಗಿದ್ದು. ಯಾಕಂದ್ರೆ ನಾನು ಇವ್ರ ಹೆಸರೇ ಗೊತ್ತಿಲ್ದಂಗೆ ಫ್ರೆಂಡ್ ಆಗಿದ್ದೆ. ಇವತ್ತು ಸರ್ ಥ್ರೂ ನನಗೆ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು. ನಾನು ಎಲ್ಲೋ ಮನೆಗೆ ಹೋಗಿ ಒಂದು 5 ನಿಮಿಷಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ಬಂದ್ಬಿಟ್ಟು ಈ ಎಣ್ಣೆ ಎಲ್ಲ ಆಮೇಲೆ ತಲೆಗೆ ಎಣ್ಣೆ ಅಷ್ಟ್ರಲ್ಲಿ ಫೋನ್ ಮಾಡಿ ಕರೆದ್ರು. ಇವತ್ತು ಒಂದು ಒಳ್ಳೆ ಮೂವಿಗೆ ಬಂದಿದ್ದೀನಿ. ಯಾವ ಲೆಕ್ಕಕ್ಕಿತ್ತು ಅಂದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡೋ ತರ. ಅಂದ್ರೆ ಫಸ್ಟ್ ಹಾಫ್ ಅಂತೂ ಸಸ್ಪೆನ್ಸ್, ಏನೋ ನಾವು ದೇವ್ದ ಮೂವಿನೋ ಏನೇನೋ ಅನ್ಕೊಂಡ್ಬಿಟ್ವಿ. ಆದ್ರೆ ತಿರ್ಗಾ ಸೆಕೆಂಡ್ ಬರ್ತಿದಂಗೆ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಟೋಯ್ತು. ಸರ್ ಆಕ್ಟಿಂಗ್ ಆಗ್ಲಿ, ಒಂದು ಡೈರೆಕ್ಷನ್ ಆಗ್ಲಿ, ಆಮೇಲೆ ಡ್ಯಾನ್ಸ್ ಎಲ್ಲ ನೀವು ಮಾಡಿರೋದು ರಿಚ್ನೆಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರಿ ಅಂತೂ ವಾವ್ ಅನ್ನಂಗಿದೆ ಅದು ತಗೊಂಡಿರೋದು. ಆಮೇಲೆ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಹೊಸಕೋಟೆ, ನಾನು 7ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸು ಹೊಸಕೋಟೆಲ್ಲೇ ಇದ್ದಿದ್ದು. ನಾನು ಅಲ್ಲೇ ಓದಿದ್ದು. ನಮ್ದು ಇನ್ನೂ ಒಂದು 4 ಸೈಟ್ ಅಲ್ಲೇ ಇದೆ. 4 ಸೈಟ್ ಅಲ್ಲೇ ಇದೆ. ನಮ್ಮ ಹೊಸಕೋಟೆಯವರು ಅಂತ ಅಂದಿದ್ಕೆ ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಮೂವಿಗೆ ಅವ್ರು ಬಂಡವಾಳ ಹಾಕಿದ್ದಾರೆ. ಇವ್ರಿಗೆ ಇನ್ನೂ ಸಕ್ಸಸ್ ಆಗ್ಲಿ, ಇನ್ನ ದೊಡ್ಡ ಮಟ್ಟಕ್ಕೆ ಇವ್ರು ಬೆಳೀಲಿ. ಹಂಗೆ ಸರ್ರು ಇನ್ನ ಫಸ್ಟ್ ಟೈಮ್ ಹೀರೋ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಲೆವೆಲ್ಗೆ ಇವ್ರನ್ನ ಬೆಳೆಸಿ. ಯಾಕಂದ್ರೆ ಆಕ್ಟಿಂಗ್ ಅಷ್ಟು ತುಂಬಾ ಚೆನ್ನಾಗಿದೆ. ಮೇಡಮ್ ಆಕ್ಟಿಂಗು, ಆಮೇಲೆ ಈ ಮೇಡಮ್ ಆಕ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ಇವ್ರನ್ನಂತೂ ನಾನು ಕಂಡು ಹಿಡಿಲಿಲ್ಲ, ಯಾರೋ ಬಂದು ಸುಮ್ಮನೆ ನಿಂತಿದ್ದಾರೆ ಅನ್ಕೊಂಡೆ. ಅದು ಮೂವಿಲೇ ಬೇರೆ ತರ ಇದಾರೆ, ಇಲ್ಲೇ ಬೇರೆ ತರ ಇದ್ದಾರೆ. ಅವರಂತೂ ಮಚ್ಚೆಯಿಂದ ಗೊತ್ತಾಗ್ಬಿಡುತ್ತೆ. ಅದು ಎಲ್ಲಾರು ಒಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹಕರಿಸಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಇನ್ನ ಒಂದು 100 days ಓಡೋ ತರ ಮಾಡಿ. ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ನೀವೇ ಬಂದು ಮಾಡಿಸ್ಬಿಡಿ, ಬನ್ನಿ ಇಲ್ಲಿ ಯಾರಿಗೂ ಆಲ್ಮೋಸ್ಟ್ ಶುರು ಮಾಡೋಕ್ಕೂ ಮುಂಚೆ ಒಂದ್ ಮಾತು. ಇವ್ರು ನಮ್ಮ ಮಾಸ್ಟರ್. ಒಂದ್ 30 ವರ್ಷದಿಂದ ಕನ್ನಡದ ಎಲ್ಲ, ವಿಷ್ಣು ಸರ್ ಇರ್ಬೋದು, ಆಪ್ತಮಿತ್ರ ಅಂಬರೀಷ್ ಅಣ್ಣ ಇರ್ಬೋದು, ಎಲ್ಲರ ಫೈಟ್ ಮಾಸ್ಟರ್ ಕೌರವ ವೆಂಕಟೇಶ್ ಅಂತ ಕೊಕೈನ್ ಸಿನಿಮಾ ಮೂಲಕ ಡೈರೆಕ್ಟರ್ ಆಗಿದ್ದಾರೆ. 30 ವರ್ಷದಿಂದ ಕನಿಷ್ಠ 1000ಕ್ಕೂ ಹೆಚ್ಚು ಸ್ಟಂಟ್ಸ್ ಮಾಡಿದವರು. ನನ್ನ ಇಟ್ಕೊಂಡು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಿಮ್ಗೆ ನಾವೆಲ್ಲ ಗೊತ್ತಿರ್ತೀವಿ, ಪ್ರಾಮಾಣಿಕವಾಗಿ ನಿಮ್ಮನ್ನ ಒಬ್ಬ ಹೀರೋನ ಸ್ಟಾರ್ ಮಾಡೋರು ಇವ್ರು ಗೊತ್ತಿರ್ಲಿ. ದಯವಿಟ್ಟು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಸರ್ ನೀವು ಮುಂದುವರಿ. ನಮಸ್ತೆ. ಚಿತ್ರ ತುಂಬಾ ಅಚ್ಚುಕಟ್ಟು ನೀಟಾಗಿ ಮಾಡಿದ್ದಾರೆ. ನಿರ್ದೇಶಕರು ಕಣ್ಣಿಟ್ಟು ಫ್ರೇಮ್ ಮಾಡಿದ್ದಾರೆ. ಬಟ್ ಆ ಫ್ರೇಮ್ಗೆ DOP ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಭರತ್ ಗೌಡ್ರು ಕೈಗೂಡಿಸಿ ಸಿನಿಮಾ ಚೆನ್ನಾಗಿ ಮಾಡೋನೆ. ನನಗೆ ಕೆಂಪೇಗೌಡ ಏನು ಹೊಸಬ ಅಲ್ಲ. ನಾನು ಫೈಟ್ ಆಗ್ಲಿಂದ ಪಾಪ ಅವನು ಸಣ್ಣ ಪಾತ್ರಗಳು ಮಾಡಿ
ನನಗೆ 2-3 ಸರಿ ಹೇಳಿ ಹೀರೋ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ಬ್ಯಾನರ್ಲು ನಾನು ಆ್ಯಕ್ಟ್ ಮಾಡಿಸಿದ್ದೆ. ಬಟ್ ನಾನು ಇವತ್ತು ನೋಡಿದೆ ಸಿನಿಮಾ ಬಂದು ನಾನು ತುಂಬ ಅಂದರೆ ಇಸ್ ಎ ಮೆಸೇಜ್, ಸಿನಿಮಾ ಮೆಸೇಜ್ ಇದೆ, ಅದೊಂದು ಚೆನ್ನಾಗಿ ಹೇಳ್ಕೊಡ್ತೀನಿ. ಮತ್ತು ಎಲ್ಲ ಹೀರೋಯಿನ್ಸ್ಗಳು ಮತ್ತು ಎಲ್ಲರೂ ಈ ಎಲ್ಲ ಸಪೋರ್ಟಿಂಗ್ ಆರ್ಟ್ಸ್ಗಳೆಲ್ಲ ತುಂಬ ನೀಟಾಗಿ ಅವ್ರ ಜೊತೆಗೆ ಮಾಡಿದ್ದಾರೆ. ನಮ್ಮ ಕೆಂಪೇಗೌಡ ಪ್ರಥಮ ನಾಯಕನಾಗಿ ಮಾಡಿರೋ ಸಿನಿಮಾ ಇದು ತುಂಬ ಇದು ಮೆಸೇಜಲ್ಲಿ ಮಾಡಿದ್ದಾರೆ. ಬಟ್ ನನಗೆ ತುಂಬ ಖುಷಿ ಆಯಿತು. ನಾನು ಹೇಳೋದು ಒಂದು ಮಾತು, ಇಂಥ ಸಿನಿಮಾನ ಗೆಲ್ಸಿದ್ರೆ ಹೀರೋಯಿನ್ಸ್ ಅದೇ ಹೇಳಿದ್ರು, ಹೀರೋಯಿನ್ ಸಪೋರ್ಟೆಡ್ ಕ್ಯಾರೆಕ್ಟರ್ ತುಂಬ ಸಾಂಗ್ಗಳು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವರು ಆ ಕ್ಯಾರೆಕ್ಟರ್ ತುಂಬ ನೀಟಾಗಿ ಮಾಡಿದ್ದಾರೆ. ಬಟ್ ನಾನು ಅನ್ಕೊಂಡಿದ್ದೇನೆಂದರೆ ಸಿನಿಮಾನ ಒಂದು ಸಿನಿಮಾ ಗೆದ್ದರೆ ಒಂದು ನಿರ್ಮಾಪಕ 100 ಮನೆಗೆ ಊಟ ಹಾಕ್ತಾನೆ. ಯಾಕಂದರೆ ಸಿನಿಮಾ ಆ ಥರ ಇದೆ, ಮೆಸೇಜ್ ತುಂಬ ನೀಟಾಗಿದೆ. ಗೆಲ್ಲಿಸ್ಬೇಕು, ಸಿನಿಮಾ ಗೆಲ್ಲಿಸಿ, ಕನ್ನಡದವರು ಕನ್ನಡ ಗೆಲ್ಲಿಸಿ, ಆಮೇಲೆ ಪರಭಾಷೆಗಳನ್ನ ಗೆಲ್ಸಿದಂತೆ. ನಮ್ಮ ಕೆಂಪೇಗೌಡ ಮಾಡಿದ ನಾನು ಸಿನಿಮಾ ಮಾಡ್ತಿದ್ದೀನಿ, ನಂದು ಇರುತ್ತೆ, ನಮ್ಮದೇ ಅಂತಲ್ಲ, ಎಲ್ಲ ಸಿನಿಮಾಗಳು ನೋಡಿ. ನಾನು ಕೆಂಪೇಗೌಡ ಒಂದೇ ಸಿನಿಮಾ ನೋಡೋಕೆ ಅಂತ ಹೇಳ್ತಿಲ್ಲ, ಕೆಂಪೇಗೌಡ ಮಾಡಿದ್ದಾರೆ, ಒಳ್ಳೆ ಕತೆ, ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಿರ್ಮಾಪಕರು ಕಣ್ಣಿಗೆ ಏನಂದ್ರೆ ಖರ್ಚು ಎಷ್ಟಾದ್ರೂ ಯೋಚನೆ ಮಾಡಿದ್ದಾರೆ, ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ. ಅದೊಂದು ಮಾತು ಹೇಳ್ತೀನಿ. ನಿರ್ದೇಶಕರು ಅಷ್ಟೇನೆ ತುಂಬಾ ನೀಟ್ ಅಚ್ಚುಕಟ್ಟಾಗಿ ಮಾಡಿದ್ರು, ಎಲ್ಲೂ ಬೋರ್ ಅನ್ಸಿಲ್ಲ, ಬೇಜಾರ್ ಅನ್ಸಿಲ್ಲ. ಸಿನಿಮಾ ಕುತ್ಕೊಂಡು ಕುತೂಹಲದಿಂದ ನೋಡ್ಬೋದು. ಬನ್ನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ಗೆಲ್ಸಿ. ಫೆಬ್ರವರಿ 6ನೇ ತಾರೀಕು ಇದೇ ನೆಕ್ಸ್ಟ್ ಬರೋ ಶುಕ್ರವಾರ ರಿಲೀಸ್ ಆಗುತ್ತೆ. ಬನ್ನಿ, ಹಾರೈಸಿ. ನಿಮ್ಮನೆ ಹುಡುಗ ಸುನಾಮಿ ಕಿಟಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ಸುನಾಮಿ ಕಿಟಿ ಮಾತಾಡ್ತಾ ಇದ್ದೀನಿ. ನಾವು ಇದೇ ಲಾಸ್ಟ್ 6ನೇ ತಿಂಗಳಿಂದ ನಮ್ದು ಕೋರ ಸಿನಿಮಾ ರಿಲೀಸ್ ಆಯ್ತು. ನನಗೆ ಆತ್ಮೀಯ ಗೆಳೆಯಾದಂತ ನಮ್ಮ ಕೆಂಪೇಗೌಡರು ತುಂಬಾ ಬಂದು ಸಪೋರ್ಟ್ ಮಾಡಿದ್ರು. ಕಡ್ಲೆ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಒಂದು ಕಂಟೆಂಟ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ. ನಾನೇನೋ ಅನ್ಕೊಂಡಿದ್ದೆ ಕಾಮಿಡಿ ಮಾಡ್ಕೊಂಡು ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ಮಾಡಿದ್ರು, ಬಟ್ ಹೀರೋ ಆಗಿ ಅದ್ಭುತವಾಗಿ ಕಾಣಿಸ್ತಾರೆ. ಆ ಸಾಂಗ್ ಆಗಿರ್ಬೋದು, ಮತ್ತೆ ಆ ಕಂಟೆಂಟ್ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ಬೇರೆ ಟ್ವಿಸ್ಟ್ಗಳೇ ಬರುತ್ತೆ. ಇದೇ ತಿಂಗಳು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ಇವರು ಎಷ್ಟು ಕಷ್ಟಪಟ್ಟರು ಅಂತ ನನಗೆ ಗೊತ್ತು. ಒಂದು ಲೋಟಲ್ ಕೆಲಸ ಮಾಡ್ಕೊಂಡು, ಒಂದು ಪಾನಿಪುರಿ ಅಂಗಡಿ ಕೆಲಸ ಮಾಡ್ಕೊಂಡು ಹೀರೋ ಆಗಿ ಮಂಡ್ಯದಿಂದ ಬಂದು ಒಂದು ಲೆವೆಲ್ ಆಗಿ ನಿಂತರಂದ್ರೆ ತುಂಬಾ ಖುಷಿ ಪಡ್ಬೇಕು. ಬಡವ್ರ ಮಕ್ಕಳ ಬೆಳಿಬೇಕಂತ ಹೇಳ್ತಾರೆ ಮೀಡಿಯಾದವ್ರು, ದಯವಿಟ್ಟು ಬಡವ್ರ ಮಕ್ಕಳ ಬೆಳೆಸ್ಬೇಕಂದ್ರೆ ಕೈ ಬೆಳೆಸಿದ್ರೆ ಮಾತ್ರ ಬೆಳೆಸಕ್ಕಾಗೋದು. ಪ್ರಮೋಷನ್ ಮಾಡಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ನಮ್ ಗೆಳೆಯಿಂದ ತುಂಬಾ, ಮತ್ತೆ ರಿಯಾ ಮೇಡಮ್ ರಿಯಲ್ ಹೆಸರು ಗೊತ್ತಿಲ್ಲ ನಮ್ಗೆ, ಅಮೃತ ಅಂದ್ಬಿಟ್ಟು, ಅಮೃತ ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವರು ಸಂಗೀತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಕ್ಯಾರೆಕ್ಟರ್. ಇಡೀ ಓವರ್ ಆಲ್ ಟೀಮ್ ಹೇಳ್ಬೇಕಂದ್ರೆ ತುಂಬಾ ಎಲ್ಲರನ್ನೂ ಹಿಡ್ಕೊಂಡು ಪ್ರೊಡ್ಯೂಸರ್ ಒಂದು ಎಫೆಕ್ಟ್ ಹಾಕಿ ಹೊಸಕೋಟೆಯಿಂದ ಬಂದು ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ನಮ್ಮ ಡೈರೆಕ್ಟ್ರು ಒಂದಿಷ್ಟು ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದು ಕಂಟೆಂಟ್ ಬೇಸ್ ಮಾಡ್ಕೊಂಡು ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ ಆಗಿ ಬೆಳಿಬೇಕು ಅನ್ಕೊಂಡು ಒಂದು ಒಳ್ಳೆ ಸ್ಟೋರಿ ಮಾಡಿದ್ದಾರೆ. 6ನೇ ತಾರೀಕು ಇಡೀ ಕರ್ನಾಟಕ ಜನ ಕೈ ಹಿಡೀರಿ, ಆಶೀರ್ವಾದ ಮಾಡಿ, ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಪ್ರತಿಯೊಬ್ಬ ಸ್ಟಾರ್ ಆಗ್ಬೇಕಾದ್ರೂ ಫಸ್ಟ್ ಹೊಸ ಸಿನಿಮಾ ಮಾಡ್ಕೊಂಡೇ ಒಂದ್ಮೇಲೆ ನೆಕ್ಸ್ಟ್ ದೊಡ್ಡ ಸ್ಟಾರ್ ಆಗೋದು. ಹೊಸಬ್ರು ಅಂತ ಕೈ ಬಿಡಬೇಡಿ, ಹೊಸಬ್ರನ್ನ ಬೆಳೆಸಿದ್ರೆ ನೆಕ್ಸ್ಟ್ ಹಳಬರಾಗಿ ದೊಡ್ಡ ಲೆವೆಲ್ ಅಲ್ಲಿ ನಿಂತ್ಕೋತಾರೆ. ನಮ್ಮ ಗೆಳೆಯ ತುಂಬಾ ಅದ್ಭುತ ಕಾಣೆ, ಒಂದು ಸಾಂಗು ಮತ್ತೆ ಒಂದು ಆಕ್ಟಿಂಗ್ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಕಂಟೆಂಟ್ ತುಂಬಾ ಇಷ್ಟ ಆಯ್ತು ನನಗೆ. ನಾನು ಟ್ರೈಲರ್ ಎಲ್ಲ ನೋಡಿದೆ, ಸಾಂಗ್ ಎಲ್ಲ ಕಳಿಸಿದ್ರು ನಮ್ಮ ಗೆಳೆಯ, ತುಂಬಾ ಇಷ್ಟ ಆಯ್ತು. ನಮ್ಮ ಇಂಡಸ್ಟ್ರಿಲಿ ಒಂದು ಕಾಮಿಡಿಯಾಗಿ ಮಾಡ್ಕೊಂಡು ಒಂದು ಹೀರೋ ಆಗಿ ಬಂದಿರೋದು ತಮಾಷೆ ಮಾತಲ್ಲ, ಇವತ್ತು ಮಾಡಿದ್ದಾರೆ ನಮ್ಮ ಗೆಳೆಯ. ತುಂಬಾ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ, ಮುಂದೆ ಬರೋಂಥ ದಿನದಲ್ಲಿ ಇವ್ರು ಗೆಲ್ಸಿ. ಇದೇ ತಿಂಗಳು 6ನೇ ತಾರೀಕು ಸಿನಿಮಾನ ನೋಡಿ ಎಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಿತ್ ವೆಂಕಟೇಶ್ ಅಂತ, ಕೊಳ್ಳೇಗಾಲ ಮತ್ತು ಮಸಳೆ ಹೋಳಿ 2 ಸಿನಿಮಾ ಮಾಡಿದ್ದೀನಿ. ನನ್ನ ಗೆಳೆಯ ಕೆಂಪೇಗೌಡ ತುಂಬ ವರ್ಷಗಳ ಪರಿಚಯ. ಸೊ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿದ್ದಾನೆ. ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಾಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ಪ್ರತಿಯೊಂದೂ. ಸೊ ಎಲ್ಲ ರೀತಿಯಲ್ಲೂ ಆ ಕೆಂಪೇಗೌಡರು ಒಳ್ಳೇದಾಗಬೇಕು. ಸೊ ಟೋಟಲ್ ಕರ್ನಾಟಕ ಸಪೋರ್ಟ್ ಮಾಡಿ. ಅದೇ ಈಶ್ವರ್ ತುಂಬ ಜನ ಹೇಳಿದ್ರು ಹೊಸಬ್ರು ಬರ್ತಾ ಇರಬೇಕು, ಇವತ್ತು ಹೊಸಬ್ರು ನಾಳೆ ಹಳಬರು ಆಗ್ತಾರೆ ಮಾಡ್ತಾ ಸಿನಿಮಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಡೈರೆಕ್ಟ್ರು ತುಂಬ ವರ್ಷಗಳ ಒಂದು ಎಫರ್ಟ್ ಇದು. ಇವತ್ತು ರಿಸಲ್ಟ್ ನೋಡಿದಾಗ ನನಗನ್ಸುತ್ತೋ ರಿಯಲಿ ಟೆಕ್ನಿಕಲಿ ಎಲ್ಲ ರೀತಿಯಲ್ಲೂ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್, ಎವ್ರಿಥಿಂಗ್, ಸುಮಾರು ಡೈಲಾಗ್ಸು ಕೆಂಪೇಗೌಡರು ಹೊಡಿತಾ ಇದ್ರೆ ಅದು ಆಗಲೇ ಇನ್ನೊಬ್ರು ಹೇಳಿದ್ರು ಗಣೇಶ್ ಅವ್ರನ್ನ ನೆನೆಸ್ತಾರೆ ಅಂತ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟು.
ಇನ್ನೊಂದು ಗಣೇಶ್ ಅನ್ಕೊಂಡು ಇನ್ನೊಂದು ಗೋಲ್ಡನ್ ಸ್ಟಾರ್ ಬರ್ತಿದ್ದಾರೆ ಅನ್ಕೊಳ್ಳೋಣ. ಆ ರೀತಿ ಎಲ್ಲ ಒಳ್ಳೇದಾಗ್ಲಿ, ಡೈರೆಕ್ಟ್ ಒಳ್ಳೇದಾಗ್ಲಿ. ಸೊ ಎಲ್ಲರೂ ಫೆಬ್ರವರಿ 6 ಸಿನಿಮಾ ನೋಡಿ. ಸೊ ಹೀರೋಯಿನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಬಂದ್ರು ಅವರು ಇಡೀ ಸಿನಿಮಾನ ಅವರು ಕ್ಯಾರಿ ಮಾಡಿದ್ದಾರೆ. ಹೀರೋ ಅಷ್ಟೇ ಫಸ್ಟ್ ಹಾಫ್ ಅಲ್ಲಿ ಅವ್ರು ಕ್ಯಾರಿ ಮಾಡಿ, ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿದ್ದೀರಿ ಅಂತ ಎಲ್ಲ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇದೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಿಮ್ಮ ಅತಿ ಥಿಯೇಟರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಇದೇ ಫೆಬ್ರವರಿ 6ನೇ ತಾರೀಕು. ಯಾರಿಗೂ ಅಷ್ಟೇ ಡಿಸಪಾಯಿಂಟ್ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ಇವಾಗ ನಾವೇ ಕ್ಲೈಮ್ಯಾಕ್ಸ್ ಅಲ್ಲಿ 100 ಸರಿ ನೋಡಿರ್ತೀವಿ. ಈ ಸರಿ ನೋಡಿದಾಗ ಕೂಡ ಕಣ್ಣಲ್ಲಿ ಎರಡನೇ ನೀರು ಬಂತು. ಇನ್ನೂ ಎಮೋಷನಲ್ ಹೋಗ್ತಾ ಇಲ್ಲ. 100% ನಿಮ್ಗೆ ಎಲ್ಲ ಒಂದಿರುತ್ತೆ. ಅದೇ ಹೇಳ್ದಲ್ಲ, ನಾನು ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರ್ತೀನಿ, ಕಾಡುತ್ತೆ, ಕಾಡ್ಸುತ್ತೆ, ನಗ್ಸುತ್ತೆ, ಎಲ್ಲ ಪ್ರತಿಯೊಂದು ಅಂಶನೂ ಈ ಸಿನಿಮಾದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದು ಮಾಡಿದ್ರೆ ಏನ್ ಬಾಯಿ ಬರ್ತಾ ಇಲ್ಲ. ನಮ್ಗೆ ಆ ಎಮೋಷನ್ ಹೋಗ್ತಾ ಇಲ್ಲ. 6ನೇ ತಾರೀಕು ಎಲ್ಲ ಬನ್ನಿ ನಮ್ಮ ಥಿಯೇಟರ್ ಬಂದು ಒಂದ್ಸರಿ ಕಟ್ಲೆ ಸಿನಿಮಾ ನೋಡ್ರಿ. ನೀವೇ ಇದನ್ನ ನೋಡ್ಬಿಟ್ಟು ಆಚೆ ಹೇಳ್ತೀರಾ. ನಾವ್ ಎಲ್ಲ ಇಂಟರ್ವ್ಯೂಲಿ ಹೇಳ್ತಾನೆ ಇದೀರಿ, ನಮ್ಮ ಆರ್ಟಿಸ್ಟ್ ಎಲ್ಲ ಚೆನ್ನಾಗೇ ಮಾಡೋ. ಕೆಂಪೇಗೌಡನು ಒಳ್ಳೆ ಚೆನ್ನಾಗಿ ಎಲ್ಲಾ ರೆಸ್ಪಾನ್ಸ್, ಕೆಂಪೇಗೌಡದಾಗ್ಲಿ, ಹೀರೋಯಿನ್ಸ್ ಆಗ್ಲಿ, ಶ್ರೀಧರ್ ಸರ್ ಮ್ಯೂಸಿಕ್ ಆಗಿರ್ಲಿ, ಇಲ್ಲ ಚೆಲುಮೂರ್ತಿ ರೀಟಿಂಗ್ ಆಗ್ಲಿ, ವಿದೌಟ್ ಡೈರೆಕ್ಷನ್ ಆಗ್ಲಿ, ಮೇಕಿಂಗ್ ವೈಸ್ ನಮ್ದಾಗ್ಲಿ, ಇಲ್ಲ ತಬ್ಲಾನಾಣಿ ಅವ್ರದ್ದು ಆಕ್ಟಿಂಗ್ ಆಗ್ಲಿ, ಪ್ರತಿ ಒಂದು ಬಡಿ ಅಂದಿರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ನೋಡೋ ಅಂತ ಒಳ್ಳೆ ಸಿನಿಮಾ 100% ನಾವು ಮಾಡಿದ್ದೀರಿ. ದಯಮಾಡಿ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ರೂ ಕೆಂಪೇಗೌಡರಿಗೆ ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಬೆಂಬಲ ಕೊಡಬೇಕಾಗಿ ಈ ಮೂಲಕ ತಮ್ಮ ಇನ್ನೊಂದ್ಸರಿ ಕೇಳ್ಬೋದು. ನಮಸ್ತೆ, ನನ್ನ ಹೆಸರು ದಮನಿ. ಮೂವಿ ತುಂಬಾ ಚೆನ್ನಾಗಿತ್ತು. ಕನ್ನಡದವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಒಳ್ಳೆ ಒಂದು ಮೆಸೇಜ್ ಇದೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಸಪೋರ್ಟ್ ದ ನ್ಯೂ ಕಮರ್ಸ್. ಇಟ್ ವಾಸ್ ಅ ವೆರಿ ನೈಸ್ ಮೂವಿ, ವೆರಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಏನು ಸಸ್ಪೆನ್ಸ್, ಹಾಗೆ ಒಂದು ಗುಡ್ ಮೆಸೇಜ್ ಇರುವಂತ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಮೂವಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ವೀಕ್ಷಿಸಿ. ಫೆಬ್ರವರಿ 6 ರಿಲೀಸ್. ಥ್ಯಾಂಕ್ ಯು ಸೊ ಮಚ್.